ನೆನ್ನೆ ಪ್ರಸ್ತಾಪ ಮಾಡಿದ್ದೆ ಇದರ ಬಗ್ಗೆ. ಗ್ಯಾರಂಟಿ ಯೋಜನೆಗಳು ಹೆಂಗೆ ತಲುಪಿದ್ದಾವೆ, ಯಾರ್ಯಾರಿಗೆ ತಲುಪಿದ್ದಾವೆ, ಸರಿಯಾಗಿ ತಲುಪಿದಾವೋ ತಲುಪಿಲ್ವೋ ಅನ್ನೋ ವಿಷಯದಲ್ಲಿ 2024-25 ಸಾಲಿನ CAG ರಿಪೋರ್ಟ್ ಹೇಳುತ್ತೆ. CAG ರಿಪೋರ್ಟ್ ಅಂದರೆ ಬೇಸಿಕಲಿ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅಂತ ಒಂದು ಆಡಿಟ್ ಆಗುವಂಥದ್ದು. ಆ ಆಡಿಟ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯನ್ನು, ಅದರ ಜೊತೆಗೆ ಗೃಹ ಜ್ಯೋತಿ ಯೋಜನೆಯನ್ನು ಒಂದು ಅನಲೈಸ್ ಮಾಡಿದ್ದಾರೆ. ಅಧ್ವಾನಗಳ ಸರಿಮಾಲೆ ಆಗಿಬಿಟ್ಟಿದೆ ಬಿಡಿಯಲ್ಲಿ. 4,30,000 ಮಹಿಳೆಯರು ದೇ ಡಿಡ್ ನಾಟ್ ಡಿಸರ್ವ್ ಇಟ್. ಡಿಸರ್ವ್ ಇನ್ ದ ಸೆನ್ಸ್ ಅದರಲ್ಲಿ ಒಂದು ಸ್ವಲ್ಪ ಜನ ಸತ್ತು ಹೋಗಿದ್ದಾರೆ, ಇನ್ನು ಸ್ವಲ್ಪ ಜನ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಬ್ರ್ಯಾಕೆಟ್ನಲ್ಲಿ ಬರುವಂಥವರು. 4,30,000 ಇದುವರೆಗೂ 25 ಕಂತುಗಳು ಹೋಗಿದ್ದಾವೆ. 25 ಕಂತು ಅಂದರೆ 50,000. ಒಂದೊಂದು ಅಕೌಂಟಿಗೆ 50,000 ರೂಪಾಯಿಯಂತೆ 4,30,000 ಅಕೌಂಟ್ಗಳಿಗೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಎಕ್ಸಾಕ್ಟಾಗಿ ಅಷ್ಟು ಬರುತ್ತೆ ಅಂತಲ್ಲ, ಕೆಲವರು ಇತ್ತೀಚೆಗೂ ಮೃತಪಟ್ಟಿರಬಹುದಪ್ಪ. ಮೃತಪಟ್ಟವರ ಅಕೌಂಟ್ಗಳಿಗೆ ಇನ್ನೂ ತನಕ 115 ಕೋಟಿ ರೂಪಾಯಿ ದುಡ್ಡು ಹೋಗಿದೆಯಂತೆ. 115 ಕೋಟಿ. ನೋಡಿ, ಕಾಕಾ ಸಾಹೇಬ್ಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಚುನಾವಣಾ ಪ್ರಚಾರಕ್ಕೆ ಚಂದ ಅದು ಹೇಳೋದಕ್ಕೆ. ಯೋಜನೆ ಜಾರಿಗೆ ಬಂದಾಗಿನಿಂದ ಇಲ್ಲಿ ತನಕ ನಾವು ಹೇಳ್ತಾ ಬಂದ್ವಿ, ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ, ನಿಮ್ಮದೇ ಶಾಸಕರುಗಳ ಬಾಯಿ ಬಡ್ಕೊಳ್ತಾ ಇದ್ದಾರೆ, ಖಾಸಗಿಯಾಗಿ ಕರೆದು ಮಾತಾಡಿ ನೋಡಿ ಅಂದ್ವಿ ನಾವು. ಖಾಸಗಿಯಾಗಿ ಕರೆದು ಮಾತಾಡೋದೇನು, ಅವರು ಬಹಿರಂಗ ಹೇಳಿಕೆಗಳನ್ನೇ ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಫಸ್ಟ್ ದುಡ್ಡು ಕೊಡ್ರಿ, ಕ್ಷೇತ್ರದಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಅದರ ಮಧ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ತಲುಪಲಿ, ಇದು ಎಲ್ರಿಗೂ ಹೋಗೋದು ಬೇಡ ಹೇಳಿದ್ರೆ ನೀವು ಬಡವರ ವಿರೋಧಿಗಳು, ಬಡತನ ನಿಮ್ಗೆ ಅರ್ಥ ಆಗೋದಿಲ್ಲ, ಎಲ್ಲ ಊರೆಲ್ಲ ಮಾತಾಡಿದ್ರು. ಈಗ ಅದರ ಕಾಲ ಬಂತು. ಬಟ್ ಅನ್ಫಾರ್ಚುನೇಟ್ಲಿ 3 ವರ್ಷ ಆದಮೇಲೆ ಬಂತಲ್ಲ ಈ ಕಾಲ. 3 ವರ್ಷ ಬೇಕಾಯ್ತಾ ಇದನ್ನು ಮಾಡೋದಕ್ಕೆ. ಆ ಚಂದಕ್ಕೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತೆ, ಅದರಲ್ಲಿ ಒಂದು 4,500 ಜನ ಅಂತೆ, ಅವ್ರಿಗೆ ತಿಂಗಳಿಗೆ 2 ಕೋಟಿ ರೂಪಾಯಿ ಖರ್ಚಂತೆ. ತಿಂಗಳಿಗೆ 2 ಕೋಟಿ ರೂಪಾಯಿ ಖರ್ಚು. ಅದಕ್ಕೊಬ್ಬ ಅಧ್ಯಕ್ಷರು, ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ನ ಫೆಸಿಲಿಟಿಗಳು. ಅನುಷ್ಠಾನ ಸಮಿತಿಗೆ ಇದೆಲ್ಲ ಗೊತ್ತಾಗಬೇಕಾಗಿತ್ತಲ್ಲ ಸ್ವಾಮಿ, ಗೊತ್ತಾಗಬೇಕಾಗಿತ್ತಲ್ವಾ? ಅಲ್ರಿ, ಯಾವುದೋ ಅಂಗಡಿಗೆ ಹೋಗಿ 1 ಲೀಟ್ರ್ ವಾಟರ್ ಬಾಟಲ್ಗೆ, ಮಿನರಲ್ ವಾಟರ್ಗೆ 25 ರೂಪಾಯಿ ಅಂದರೆ 5 ರೂಪಾಯಿ ಯಾಕೆ ಜಾಸ್ತಿ ತಗೋತಿದ್ಯಾ ಅಂತ ಕೇಳ್ತೀವಿ ನಾವು. ಯಾಕೆ? ನಾವು ದುಡ್ದಿರೋ ದುಡ್ಡದು. ಹಾಗೆ ಇದು ಯಾರು ತೆರಿಗೆದಾರರ ದುಡ್ಡಲ್ವಾ, ಇದು ನಡೆಯುತ್ತೆ. ಈಗಲಾದರೂ ಎಲ್ಲವೂ ಸರಿಯಾಗಲಿ. ಇಲ್ಲಿ ಉಳಿಯುವ ದುಡ್ಡು ರೋಡು, ಚರಂಡಿ, ಆ ಶಾಲೆ ನೋಡಿದ್ರಲ್ಲ ಮೊನ್ನೆ ಕಲಬುರಗಿಯಲ್ಲಿ ಹೆಂಗೆ ಬಿತ್ತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.